ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾಂಗ ಮಾಹಿತಿ. ನಾನು ಮಂಜುಳಾ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿಕಲಚೇತನರಿಗೆ ದ್ವಿಚಕ್ರ ವಾಹನವನ್ನು ನೀಡ್ತಾ ಇದ್ದಾರೆ. ದ್ವಿಚಕ್ರ ವಾಹನ ನಾವು ಪಡೆದುಕೊಳ್ಳಲಿಕ್ಕೆ ಯಾರೆಲ್ಲ ಅರ್ಹರಾಗಿರ್ತಾರೆ ಅನ್ನುವ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಸೊ ಫಸ್ಟಿಗೆ ಯಾರೆಲ್ಲ ಇದಕ್ಕೆ ಅರ್ಹರಾಗಿರ್ತಾರೆ, ಅರ್ಜಿಗಳನ್ನು ಹಾಕಲಿಕ್ಕೆ ಅರ್ಹರಾಗಿರ್ತಾರೆ ಅಂತ ನಾವು ನೋಡ್ತಾ ಬಂದಾಗ, ಯಾರು 75% ಡಿಸಬಿಲಿಟಿ ಇರುತ್ತೆ ಅವರೆಲ್ಲ ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಹಾಗೆ ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಆಗಂಗಿಲ್ಲ, ಅಂದ್ರೆ ಯಾರೆಲ್ಲ ಇದಕ್ಕೆ ಬೈಕನ್ನು ತಗೊಳ್ಳಿಕ್ಕೆ ಆಗಂಗಿಲ್ಲ ಅಂತ ನಾವು ನೋಡುವಾಗ, ಸೊ ಯಾರಿಗಾದ್ರೂ ಹ್ಯಾಂಡ್ ಪ್ರಾಬ್ಲಮ್ ಇದೆ, ಅಂದ್ರೆ ಕೈಗಳ ಪ್ರಾಬ್ಲಮ್ ಇದೆ, ಕೈ ಬೆರಳಿರಲ್ಲ, ಸೊ ಹ್ಯಾಂಡ್ ಇರಲ್ಲ, ಸೊ ಅಂಥವರೆಲ್ಲ ಕೂಡ ಇದಕ್ಕೆ ಬೈಕ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹರಾಗಿರೋಲ್ಲ. ಯಾಕೆ ಇದು ಅರ್ಹರಾಗಿರಲ್ಲ ಅಂದ್ರೆ, ನಾವು ಯಾವಾಗಲೇ ಬೈಕ್ ಹೊಡಿಬೇಕಾದ್ರೆ ನಮಗೆ ಕೈ ಕೂಡ ಬಲವಾಗಿ ಗಟ್ಟಿಯಾಗಿ ಇರಲೇಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ರೂಲ್ಸ್ ಅನ್ನ ತಗೊಂಡು ಬಂದಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ಯಾರು ಕಿವಿ ಮತ್ತೆ ಬಾಯಿ ಕೇಳದೆ ಇರಂಗಿಲ್ಲಲ್ಲ, ಅವರು ಕೂಡ ಇದಕ್ಕೆ ಬೈಕ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹರಾಗಿರೋದಿಲ್ಲ. ಯಾಕಪ್ಪ ಅರ್ಹರಾಗಿರೋದಿಲ್ಲ ಅಂತಂದ್ರೆ, ಸೊ ಅವರಿಗೆ ನಾವು ಯಾವಾಗ ಬೈಕ್ ಹೊಡಿಬೇಕಾರೆ ಸೊ ಅವ್ರಿಗೆ ಸೈಡ್ ಇಂದ ಸೌಂಡ್ ಬರ್ತಾ ಇರುತ್ತೆ, ಸೊ ಮುಂದಿಂದ ಗಾಡಿ ಬರುತ್ತೆ, ಹಾರ್ನ್ ಹಾಕುತ್ತೆ, ಅವ್ರಿಗೆ ಕೇಳಿಸೇ ಇರುತ್ತೆ. ಅದಕ್ಕೋಸ್ಕರ ಗೌರ್ಮೆಂಟ್ ಈ ಒಂದು ರೂಲ್ಸ್ ಅನ್ನು ತಂದಿರುತ್ತೆ. ಅವರು ಕೂಡ ಈ ಒಂದು ಬೈಕ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹರಾಗಿರೋದಿಲ್ಲ ಅಂತ. ಸೊ ಉಳಿದಿರೋ ಕೆಟಗರಿ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಹಾಗೆ ಮತ್ತೆ ಬ್ಲೈಂಡ್ ಕೂಡ ಇದಕ್ಕೆ ಅರ್ಹರಾಗಿರೋದಿಲ್ಲ. ಬಿಕಾಸ್ ಯಾಕಂದ್ರೆ ಅವರು ಕೂಡ ಬ್ಲೈಂಡ್ ಆಗಿರೋದ್ರಿಂದ ಯಾವ ಬೈಕ್ ಅನ್ನು ಹೊಡ್ಲಿಕ್ಕೆ ಅವರಿಗೆ ತೊಂದರೆ ಆಗೋದ್ರಿಂದ ಅದಕ್ಕೋಸ್ಕರ ಅವರು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹರಾಗಿರೋದಿಲ್ಲ ಅಂತ ತಿಳಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಬೈಕ್ ಅರ್ಜಿಯನ್ನು ಹಾಕ್ಲಿಕ್ಕೆ ನಮಗೆಲ್ಲ ಯಾವೆಲ್ಲ ಡಾಕ್ಯುಮೆಂಟ್ಸ್ ನೀಡಿದೆ ಅಂತ ನಾವು ನೋಡ್ತಾ ಹೋದಾಗ, ಫಸ್ಟಿಗೆ ನಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿರ್ಲೇಬೇಕಾಗುತ್ತೆ. ಅದೇ ರೀತಿಯಾಗಿ ರೇಷನ್ ಕಾರ್ಡು ಕೂಡ ಕಂಪಲ್ಸರಿ ನಮ್ಮ ಹತ್ರ ಇರಲೇಬೇಕಾಗುತ್ತೆ. ಮತ್ತೆ ಥರ್ಡ್ ಬಂದ್ಬಿಟ್ಟು ವೋಟರ್ ಐಡಿನೂ ಕೂಡ ನಮ್ಮ ಹತ್ರ ಇಡಬೇಕಾಗುತ್ತೆ. ಆಧಾರ್ ಕಾರ್ಡು, ನಾವು ಭಾರತೀಯರಂತ ನಾವು ಒಂದು ಪ್ರಜೆ ಆಗಿರೋದ್ರಿಂದ ನಮ್ಗೆ ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿ ನಾವು ಅಲ್ಲೇ ಮೆನ್ಷನ್ ಮಾಡಬೇಕಾಗುತ್ತೆ. ನಾವು ಯಾವ ಒಂದು ಆನ್ಲೈನ್ ಸೆಂಟರ್ಗೆ ಹೋಗ್ಬಿಟ್ಟು ನಾವು ಆನ್ಲೈನ್ ಅರ್ಜಿಯನ್ನು ಹಾಕ್ತಾ ಇರ್ತೀವಿ, ಆ ಟೈಮ್ದಲ್ಲಿ ನಮ್ಗೆ ಕಂಪಲ್ಸರಿ ಆಗಿ ನಾವು ಆಧಾರ್ ಕಾರ್ಡ್ನ ನಾವು ಒಯ್ಯಲೇಬೇಕಾಗುತ್ತೆ. ಅದೇ ರೀತಿಯಾಗಿ ಕೂಡ ರೇಷನ್ ಕಾರ್ಡು ಕೂಡ ನಾವು ರೇಷನ್ ಕಾರ್ಡ್ದಲ್ಲಿ ಎಷ್ಟು ಮೆಂಬರ್ ಏನು ಅಂತ ಎಲ್ಲಾನು ಇರೋದ್ರಿಂದ ರೇಷನ್ ಕಾರ್ಡು ಕೂಡ ಒಯ್ಯಬೇಕಾಗುತ್ತೆ. ಅದೇ ರೀತಿಯಾಗಿ ವೋಟರ್ ಐಡಿ ಕೂಡ ನಾವು ಒಯ್ಯಬೇಕಾಗುತ್ತೆ. ಐಡಿ ಆಗಿ ಇರೋದ್ರಿಂದ ಅದನ್ನು ಕೂಡ ನಾವು ಒಯ್ಯಲೇಬೇಕಾಗುತ್ತೆ. ಮೇನ್ ಆಗಿ ಈ ಒಂದು ಬೈಕ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮೇನ್ ಡಾಕ್ಯುಮೆಂಟ್ಸ್ ಏನಂತಪ್ಪ ಅಂತ ಹೇಳಿದ್ರೆ, ಅದು ಬಂದ್ಬಿಟ್ಟು UDID ಕಾರ್ಡ್. ಅದು UDID ಕಾರ್ಡ್ ಅಲ್ಲಿ ಎಷ್ಟು % ಡಿಸಬಿಲಿಟಿ ಇರಬೇಕು ಅಂತ ಇದೊಂದು ಎಲ್ಲರದ್ದು ಕ್ವಶನ್ ಇರುತ್ತೆ. ಸೊ ಈ ಒಂದು ಕ್ವಶನ್ ಆನ್ಸರ್ ಹೇಳ್ಬೇಕಂದ್ರೆ 75% ಅಬೋವ್ ಇರಲೇಬೇಕು. 75% ಅಬೋವ್ ಇದ್ದವರಿಗೆ ಕೂಡ ಬೈಕ್ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ, ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಸೊ ನೀವು ಕ್ವಶನ್ಸ್ ಕೇಳ್ಬೋದು ನನಗೆ, 45 ಇದ್ದವರಿಗೆ ಕೊಡಲ್ವಾ ಅಂತ. ಕೊಡಲ್ಲ ಅಂತೇನಿಲ್ಲ, ಬಟ್ ಅವ್ರಿಗೆ ಸ್ವಲ್ಪ ನಿಧಾನವಾಗಿ ಕೊಡ್ತಾರೆ. ಯಾರೆಲ್ಲ 75% ಅಂಗವಿಕಲ ಇರ್ತಾರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ನಡ್ಲಿಕ್ಕೆ ತೊಂದರೆ ಆಗೋ ಕಾರಣದಿಂದ ಅವರು ಫಸ್ಟ್ ಪ್ರಿಫರೆನ್ಸ್ ಅನ್ನ